ಸ್ವೀಕರಿಸುವುದಿಲ್ಲ, ಕನೆಕ್ಟ್ ಮಾಡುವುದಿಲ್ಲ. ಹಾಗೆ ಪಕ್ಷಿ ಪಂಜರದಲ್ಲಿರೋ ಥರ ಕಾಣಿಸುತ್ತೆ. ಮಾಡಿ ತೋರಿಸು. ಸ್ಪೀಡಾಗಿ ಮಾಡಿದಾಗ ಎರಡು ಚಿತ್ರ ಒಂದೇ ಥರ ಕಾಣಿಸುತ್ತೆ. ಹಾಂ, ಮೈಗನಹಳ್ಳಿ ಶಾಲೆ. ನಾನು ಮಾಡಿರುವ ಪ್ರಾಜೆಕ್ಟ್ ಹೆಸರು ರೆಸ್ಪಿರೇಟರಿ ಸಿಸ್ಟಮ್. ಈ ಉಸಿರಾಟದ ವ್ಯವಸ್ಥೆ ಮಾನವನ ದೇಹಕ್ಕೆ ಆಮ್ಲಜನಕವನ್ನು ಒದಗಿಸುವ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುವ ಪ್ರಕ್ರಿಯೆಯ ಪ್ರಮುಖ ಭಾಗಗಳ ಗುಂಪಾಗಿದೆ. ಇವು ಮೂಗು ಮತ್ತು ಶ್ವಾಸಕೋಶ, ಶ್ವಾಸನಾಳ ಮತ್ತು ಡಯಾಫ್ರಾಮ್ ಅನ್ನು ಒಳಗೊಂಡಿದೆ. ಡಯಾಫ್ರಾಮ್ ಅನ್ನು ಒಳಗೊಂಡಿದೆ. ಇವು ಉಸಿರಾಟದ ಪ್ರಕ್ರಿಯೆಯ ಮೂಲಕ ಜೀವಕೋಶಗಳಿಗೆ ಅಗತ್ಯವಾದ ಅನಿಲ ವಿನಿಮಯವನ್ನು ನಿರಂತರವಾಗಿ ನಡೆಸುತ್ತವೆ. ಉಸಿರಾಟದ ವ್ಯವಸ್ಥೆಯ ಪ್ರಮುಖ ಭಾಗಗಳು ಬಾಯಿ ಮತ್ತು ಮೂಗು, ಗಾಳಿಯನ್ನು ಒಳತೆಗೆದುಕೊಳ್ಳುವ ಮಾರ್ಗ, ಧ್ವನಿಪೆಟ್ಟಿಗೆ ಮತ್ತು ಕಂಠರಪುಳಿ, ಗಾಳಿಯನ್ನು ಶ್ವಾಸನಾಳಕ್ಕೆ ಸಾಗಿಸುತ್ತದೆ. ಶ್ವಾಸನಾಳ, ಶ್ವಾಸಕೋಶಕ್ಕೆ ಗಾಳಿಯನ್ನು ಒಯ್ಯುವ ಮುಖ್ಯ ಕೊಳವೆ. ಶ್ವಾಸಕೋಶ ಎದೆಗೂಡಿನಲ್ಲಿದ್ದು ಅನಿಲ ವಿನಿಮಯವನ್ನು ನಡೆಸುವ ಮುಖ್ಯ ಅಂಗ. ಅಲ್ವಿಯೋಲಿ, ಎದೆ ಶ್ವಾಸಕೋಶ ಒಳಗಿರುವ ಸಣ್ಣ ಗಾಳಿ ಚೀಲಗಳು. ಇವುಗಳು ಕಾರ್ಬನ್ ಆಕ್ಸಿಜನ್ ಅನ್ನು ರಕ್ತಕ್ಕೆ ಸೇರಿಸುತ್ತವೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತವೆ. ಡಯಾಫ್ರಾಮ್ ಇದು ಉಸಿರಾಟದ ಪ್ರಕ್ರಿಯೆಗೆ ಸಹಾಯ ಮಾಡುವ ಒಂದು ಸ್ನಾಯು. ಉಸಿರಾಟ ಡಯಾಫ್ರಾಮ್ ಸಂಕುಚಿತಗೊಂಡು ಕೆಳಗೆ ಚಲಿಸುತ್ತದೆ. ಎದೆಗೂಡು ವಿಸ್ತರಿಸಿ ಗಾಳಿಯನ್ನು ಶ್ವಾಸಕೋಶದೊಳಗಡೆ ಸೆಳೆಯುತ್ತದೆ. ಅನಿಲ ವಿನಿಮಯ. ಅಲ್ವಿಯೋಲಿ ಆಮ್ಲಜನಕ ರಕ್ತಕ್ಕೆ ಸೇರುತ್ತದೆ. ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಲ್ವಿಯೋಲಿ ಒಳಗೆ ಬರುತ್ತದೆ. ಉಸಿರು ಹೊರಹಾಕುವಿಕೆ. ಡಯಾಫ್ರಾಮ್ ವಿಶ್ರಾಂತಿ ಪಡೆದು ಎದೆಗೂಡು ಸಂಕುಚಿತಗೊಂಡು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಗಾಳಿಯನ್ನು ಹೊರಹಾಕುತ್ತವೆ. ಇದರ ಮುಖ್ಯ ಕಾರ್ಯ ರಕ್ತದ pH ಮಟ್ಟವನ್ನು ಸಮತೋಲನದಲ್ಲಿಡುವುದು ಮತ್ತು ದೇಹದ ಜೀವಕೋಶಗಳಿಗೆ ಆಕ್ಸಿಜನ್ ಪೂರೈಕೆ. ಇದರ ಅರ್ಥ ಈ ವ್ಯವಸ್ಥೆಯು ಆರೋಗ್ಯವಾಗಿರಲು ಮತ್ತು ಸ್ವಚ್ಛ ಗಾಳಿ ಸೇವನೆ ಮುಖ್ಯ. ಎಕ್ಸಾಂಪಲ್ಗೆ ಇದು ಗಾಳಿ ಹೊರಗಡೆ ಬಿಟ್ಟಿದ್ದೀವಿ, ಇವಾಗ ಒಳಗಡೆ ತೆಳುದ್ರೆ ಈ ಥರ ಕೂತ್ಕೊಳ್ಳುತ್ತೆ. ನಮ್ಮ ಶ್ವಾಸಕೋಶ ಹೊರಗಡೆ ತಗೊಂಡ್ರೆ ಈ ಥರ ಒಳಗೆ ಹೋಗುತ್ತೆ. ನೋಡಿ, ನಾನು 6ನೇ ತರಗತಿ ಓದುತ್ತಿದ್ದೇನೆ. GNPS ಮೈಗನಹಳ್ಳಿ. ನನ್ನ ಪ್ರಾಜೆಕ್ಟ್ ಬರ್ನಾಲೀಸ್ ತತ್ವ. ಇದನ್ನು ಊದಿದಾಗ ಇದು ತಿರುಗುತ್ತದೆ. ಶಾರ್ಟಾಗಿ ಹೇಳ್ಬಿಡು. ತಳಗಡೆ ಗಾಡಿ ಊದಿದಾಗ ಅದು ಮೇಲ್ಗಡೆ, ಆ ಮೇಲಿಂದ ಒತ್ತುತ್ತೆ. ಹಂಗೆ ಹೇಳು, ಎಲ್ಲರಿಗೂ ಬಂದಾಗ ಅವ್ರಿಗೆ ಅರ್ಥ ಆಗಬೇಕು. ಒಂದು ಪೈಪ್ ಮೂಲಕ ಗಾಳಿ ಜೋರಾಗಿ ಊದಿದಾಗ ಬಾಲ್ ಗಾಳಿಯಲ್ಲೇ ತೇಲಿ ಅಲ್ಲೇ ಹಾರಾಡುತ್ತದೆ, ನಿಂತುಕೊಳ್ಳುತ್ತದೆ. ಇದಕ್ಕೆ ಕಾರಣ ಬರ್ನಲ್ ನಿಯಮವಾಗಿದೆ. ಪೈಪ್ ಮೂಲಕ ಗಾಳಿ ಜೋರಾಗಿ ಊದಿದಾಗ ಬಾಲ್ ಅಲ್ಲೇ ತಿರುಗುತ್ತದೆ. ಕೆಳಗಡೆ ಬೀಳಲ್ಲ, ಅದು ಕೆಳಗಡೆ ಬೀಳುವುದಿಲ್ಲ. ಏಕೆಂದರೆ ಗಾಳಿ ಕೆಳಗಿನ ಮೇಲೆ ಬಾಲಿನ ಒತ್ತಡದಿಂದ ಅದು ಅಲ್ಲೇ ತಿರುಗುತ್ತಿರುತ್ತದೆ. GNPS ಮೈಗನಹಳ್ಳಿ ಶಾಲೆ. ಜ್ವಾಲಾಮುಖಿ ಎಂದರೆ ಭೂಮಿಯ ಒಳಭಾಗದಲ್ಲಿ ತುಂಬ ಬಿಸಿಯಾಗಿರುತ್ತದೆ. ಕರಗಿದ ಕಲ್ಲುಗಳು, ಅನಿಲ ಮತ್ತು ಭಸ್ಮ ಹೊರಗೆ ಬರುವ ದ್ವಾರ. ಭೂಮಿಯ ಒಳಭಾಗ ತುಂಬ ಬಿಸಿಯಾಗಿರುತ್ತದೆ. ಅಲ್ಲಿ ಇರುವ ಕರಗಿದ ಕಲ್ಲುಗಳು ಜ್ವಾಲೆಯಾಗಿ ಹೊರಗೆ ಬರ್ತವೆ. ಈಗ ಅದಕ್ಕೆ ಪ್ರಯೋಗ ಮಾಡಿ ತೋರಿಸಿದ್ಯಾ? ಏನೇನು ಹಾಕಿದ್ಯಾ ಅದರಲ್ಲಿ? ನೀರು, ನಿಂಬೆಹಣ್ಣು. ಹಾಂ, ಈಗ ನೋಡಿ ಉಕ್ಕಿ ಹರಿತಾ ಈ ಥರ ಜ್ವಾಲಾಮುಖಿ ಕೂಡ ಒಳಗಡೆ ಇರುವಂಥ ಲೋಹಗಳು ಕರಗಿ ಜಾಸ್ತಿ ಬಿಸಿ ಆದಾಗ ಈ ರೀತಿ ಬೆಟ್ಟದಿಂದ ಹೊರಗೆ ಬರ್ತವೆ. ಅದೇ ಜ್ವಾಲಾಮುಖಿ. ಇದನ್ನು ನೀರಿನ ಮೇಲೆ ಹೀಗೆ ಹಾಕಿದಾಗ ಇದು ತೇಲುತ್ತದೆ. ಇದು ತೇಲುವುದು ಯಾಕೆ ಅಂದರೆ
ನೀರಿನೊಳಗೆ ಇರುವ ಅಣುಗಳು ಈ ಜಾಗ ದೊಡ್ಡದಾಗಿ ಇರುವುದರಿಂದ ಇದನ್ನು ಮೇಲೆ ಒತ್ತುತ್ತವೆ, ಅದಕ್ಕಾಗಿ ಇದು ತೇಲುತ್ತದೆ. ಆದರೆ ಹೀಗೆ ಬಿಟ್ಟಿದಾಗ ಇದು ಮುಳುಗಿ ಹೋಗುತ್ತದೆ. ಮುಳುಗಿ ಹೋಗುವುದು ಯಾಕೆ ಎಂದರೆ ಈ ಜಾಗ ಚಿಕ್ಕದಾಗಿರುವುದರಿಂದ ಇದು ಅಣುಗಳಿಗೆ ತೇಲಿಸಲು ಸಹಾಯವಾಗುವುದಿಲ್ಲ. ಅಣುಗಳಿಗೆ ತೇಲಿಸಲು ಆಗುವುದಿಲ್ಲ, ಅದಕ್ಕಾಗಿ ಇದು ಮುಳುಗಿ ಹೋಗುತ್ತದೆ. ಅಣುಗಳು ಅಲ್ಲಿ ಒತ್ತಡ ಕಡಿಮೆ ಜಾಗದಲ್ಲಿ ಹಾಕುತ್ತವೆ, ಗೊತ್ತಾಯ್ತಾ? ಆಮೇಲೆ ಅಗಲಾಗಿ ಹಾಕಿದಾಗ ತುಂಬ ಜಾಗದಲ್ಲಿ ಒತ್ತಡ ಹೇರಲು ಸಹಾಯವಾಗುವುದರಿಂದ ಮೇಲ್ಮೈ ಒತ್ತಡ ಆಗುತ್ತದೆ, ಗೊತ್ತಾಯ್ತಾ? 6ನೇ ತರಗತಿ ಓದುತ್ತಿದ್ದೇನೆ. GHPS ಮಂಗಳೂರಿನಲ್ಲಿ ಶಾಲೆ. ಇದು ಜೇನುತುಪ್ಪ, ಇದು ಶಾಂಪೂವಿನ ಮೇಲೆ ಎಣ್ಣೆ, ಇದು ನಟ್ಟು, ಇಲ್ಲಿಂದ ಹುಟ್ಟಾಗ ಇದು ನಟ್ಟು ಭಾರವಾಗಿರುತ್ತದೆ, ಇದು ಕೆಳಕ್ಕೆ ಹೋಗುತ್ತದೆ. ಇದು ದ್ರಾಕ್ಷಿ, ಇಲ್ಲಿಂದ ಹುಟ್ಟಾಗ ಇದು ಶಾಂಪೂ ಇತ್ತಲ್ಲ, ಅದು ಎಷ್ಟು ಅದರಲ್ಲಿ ತೇಲ್ತಾ ಇದೆ. ಇದು ಪೆನ್ನಿನ ಕ್ಯಾಪ್. ಅಡುಗೆ ಎಣ್ಣೆಲಿ ಏನು ಬಿಟ್ಟಿದ್ಯಾ? ಪೆನ್ನಿನ ಕ್ಯಾಪ್ ಬಿಟ್ಟಿದ್ದೀವಿ, ಅದು ತೇಲ್ತಾ ಇದೆ. ಅಡುಗೆ ಎಣ್ಣೆ ಅದು ಪ್ಲಾಸ್ಟಿಕ್ ಅಲ್ವಾ? ಅದರಿಂದ ಏನು ಗೊತ್ತಾಗುತ್ತಂದರೆ ಇದು ವೆಸ್ಕಾಸಿಟಿ ಅಂತ. ಇದು ಈ ಎಲ್ಲ ವಸ್ತುಗಳ ಸಾಂದ್ರತೆಯನ್ನು ತೋರಿಸುತ್ತೆ. ಯಾವ ಕ್ಲಾಸು? ಏನು ಹೇಳ್ತಿದ್ದಿ ಪ್ರತೀಕ್ಷಾ? ಇವು ಏನು ಹೇಳು ಅಲ್ಲಿ? ಇದು ಯಾವ ಬೇರು? ತಾಯಿ ಬೇರು. ಇದು ತಂತು ಬೇರು. ತಾಯಿ ಬೇರಲ್ಲಿ ಏನಿದೆ? ಬೇರಿದೆ. ಹೆಂಗಿದೆ ಇದು? ಹಂಗಲ್ಲ, ಒಂದೇ ಬೇರಿಗೆ ಪಕ್ಕ ಚಿಕ್ಕ ಬೇರುಗಳು ಬಂದಿಲ್ವಾ ಇಲ್ಲಿ? ಅರ್ಥ ಆಯ್ತಾ? ಇಲ್ಲಿ ಈ ಬೇರು ನೋಡು, ಒಂದು ಕಾಂಡದಿಂದನೇ ಎಲ್ಲ ಬೇರುಗಳು ಬಂದ್ಬಿಟ್ಟವೆ. ಇಲ್ಲಿ ಮೂಲ ಬೇರುಗಳು ಯಾವುದು ಕಾಣ್ತಿಲ್ಲ ಅಲ್ವಾ? ಅದೇ ಥರ ಇಲ್ಲಿ ಉದಾಹರಣೆ ನೋಡು, ಹುಲ್ಲು ಅಥವಾ ಈ ಜೋಳದ ಕಡ್ಡಿಗಳಲ್ಲೆಲ್ಲ ಬೇರು ನೋಡಿದ್ರೆ ಈ ಥರ ಬೇರುಗಳು ಸಿಗ್ತವೆ. ಇದು ತಂತು ಬೇರು. ಇಲ್ಲಿ ಇದು ನೋಡಿ, ಇದು ಬ್ರಯೋಫೈಲಮ್ ಅಂತ. ಈ ಥರದ್ದು ಎಲೆಗಳಿರ್ತಾವಲ್ಲ, ಹಿಂಗೆ ಅಗಲಾಗಿರೋ ಎಲೆಗಳದ್ದೆಲ್ಲ ತಾಯಿ ಬೇರು. ಇಲ್ಲಿ ಮೂಲ ಬೇರಿರುತ್ತೆ ಮತ್ತು ಅದಕ್ಕೆ ಚಿಕ್ಕ ಚಿಕ್ಕ ಬೇರುಗಳು ಬಂದಿರ್ತಾವೆ ನೋಡಿ ಇಲ್ಲಿ ಈ ಥರ. ನೀಟಾಗಿ ಓದ್ಕೊಂಬರ್ಬೇಕು. ಹೇಳು ನಿನ್ನ ಹೆಸರು? 3ನೇ ತರಗತಿ ಓದುತ್ತಿದ್ದೇನೆ. ಹೇಳು ನಿನ್ನ ಹೆಸರು? GHPS. ನಿನ್ನ ಪ್ರಯೋಗ ಮಾಡಿ ತೋರಿಸು ಅವ್ರಿಗೆ. ನೀರೊಳಗೆ ಹಾಕಿದಾಗ ದಪ್ಪದಾಗ ಕಾಣಿಸುತ್ತೆ, ಮತ್ತೆ ಹೊರಗೆ ತೆಗ್ದಾಗ ಸಣ್ಣ ಆಗುತ್ತೆ. ಇದು ಫ್ಯಾಟ್ ಗರ್ಲ್ ಥಿನ್ ಗರ್ಲ್ ಪ್ರಯೋಗ. ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಾಜೆಕ್ಟ್ ಹೆಸರು ಶಾಲಾ ಯಂತ್ರ. ಇದು ಹಿಂಗೆ ಏನಾರ ಮಾಡಿಬಿಟ್ಟು ಹಿಂಗೆ ಬಿಟ್ಟಾಗ ಮೇಕೆ ಹೋಗುತ್ತೆ. ಲಿವರ್ ಎಂದರೆ ಒಂದು ಶಾಲಾ ಯಂತ್ರ. ಇದು ಒಂದು ದಂಡ ಅಥವಾ ಕೋಲು ಮತ್ತು ಅದರ ಬಿಂದು ಬಳಸಿ ಕೆಲಸ ಮಾಡುತ್ತದೆ. ಯಾವುದಾದರೂ ಭಾರವಾದ ವಸ್ತುಗಳನ್ನು ಮೇಲಿಕ್ಕಿ ಬಿಟ್ಟರೆ ಮೇಕೆ ಹೋಗುತ್ತದೆ. ಲಾರಿಯ ಮೇಲೆ ಬಾಕ್ಸ್ಗಳನ್ನು ಏರಿಸಲು ಸಹಾಯವಾಗುತ್ತದೆ. ಹಣ್ಣು ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಇದು ಒಂದು ಪ್ಲಾಸ್ಟಿಕ್ ಚಮಚ. ಇದ್ರ ಮೇಲೆ ಏನಾರ ಇಟ್ಬಿಟ್ಟು ಹಿಂಗೆ ಹೊಡೆದರೆ ಮೇಕೆ ಹೋಗುತ್ತೆ. ಲಾರಿಗಳ ಮೇಲೆ ಬಾಕ್ಸ್ಗಳನ್ನು ಏರಿಸಲು ಹಿಂಗೆ ಒಂದು ಕಟ್ಟಿಗೆ ಮಡಗಿ ಏರಿಸಬಹುದು. ಹಣ್ಣುಗಳನ್ನು ತಿನ್ನಬೇಕಾದ್ರೆ ಹಿಂಗೆ ಏನಾರ ಗೋಲಿ ಮಡಗಿ ಬಿಟ್ಟರೆ ಮೇಕೆ ಹೋಗುತ್ತೆ. ಆಮೇಲೆ ಕಲ್ಲುಗಳನ್ನು ಮೇಲೆ ಹೊಡೆಯುವುದಕ್ಕೆ ಸಹಾಯವಾಗುತ್ತದೆ. ಕಲ್ಲುಗಳನ್ನು ಮೇಲೆ ಯಾಕೆ ಹೊಡಿತ್ಯಾ? ಹಣ್ಣು ಕೀಳಕ್ಕೆ. 3ನೇ ತರಗತಿ ಓದುತ್ತಿದ್ದೇನೆ. GHPS ಮಂಗಳೂರಿನಲ್ಲಿ ಶಾಲೆ. ಇದು ಬ್ಲೇಡ್. ಇದನ್ನು ನೀರಿನ ಮೇಲೆ ಹೀಗೆ ಬಿಟ್ಟಿದಾಗ
ಇದು ತೇಲುತ್ತದೆ. ಆದರೆ ಇದು ನೀರಿನೊಳಗಿರುವ ಅಣುಗಳು ಈ ಜಾಗ ದೊಡ್ಡದಾಗಿ ಇರುವುದರಿಂದ ಇದನ್ನು ತೇಲಿಸಲು ಸಹಾಯವಾಗುತ್ತದೆ. ಆದರೆ ಇದನ್ನು ಹೀಗೆ ಬಿಟ್ಟಿದಾಗ ಇದು ನೀರಿನೊಳಗೆ ಮುಳುಗಿ ಹೋಗುತ್ತದೆ. ಈ ಮುಳುಗಿ ಹೋಗಲು ಕಾರಣ ಈ ಜಾಗ ಚಿಕ್ಕದಾಗಿ ಇದೆ, ಅದಕ್ಕೆ ಅಣುಗಳಿಗೆ ತೇಲಿಸಲು ಸಹಾಯವಾಗುವುದಿಲ್ಲ. ಅದಕ್ಕಾಗಿ ಇದು ಮುಳುಗಿ ಹೋಗುತ್ತದೆ. ನಾನು ಈಗ ಈ ವೈಟ್ಲ್ಯಾಂಡ್ನಲ್ಲಿ ಹಚ್ಚೀಗ ಅವಳು ಬರ್ದಂಗೆಲ್ಲ ಈಗ ಫೈರ್ ರೈಟಿಂಗ್ ಕಾಣಿಸುತ್ತೆ ನೋಡಿ. ನಾನು ಒಂದು ಲೋಟವನ್ನು ತೆಗೆದುಕೊಳ್ಳುತ್ತೇನೆ. ಲೋಟದ ಒಳಗೆ ನೀರನ್ನು ಹಾಕುತ್ತೇನೆ. ನೀರಿನ ಮೇಲೆ ಒಂದು ಎಲೆಯನ್ನು ಹಾಕುತ್ತೇನೆ. ಮತ್ತೊಂದು ಗ್ಲಾಸನ್ನು ತೆಗೆದುಕೊಂಡು ಲೋಟದ ಒಳಗಿರುವ ಗಾಳಿಯನ್ನು ಇದರ ಒಳಗೆ ಹಾಕುತ್ತೇನೆ. ನೀರು ಮೇಲೆ ಬರುತ್ತದೆ. ಇದಕ್ಕೆ ಕಾರಣ ಗಾಳಿಯ ಸ್ಥಳವನ್ನು ಆಕ್ರಮಿಸುತ್ತದೆ. ಈ ಲೋಟದಲ್ಲಿ ಗಾಳಿ ಆಕ್ರಮಿಸಿಕೊಂಡಿರ್ತದೆ. ಓಕೆ, ಗುಡ್. ಆಕ್ಸಿಡೇಷನ್ ಪ್ರಕ್ರಿಯೆಯಿಂದ ಕಂದು ಬಣ್ಣದಲ್ಲಿ ತಿರುಗುತ್ತದೆ. ಆದರೆ ರಸವು ಒಂದು ರೀತಿಯ ಇಂಡಿಸಿಬಲ್ ಆಗಿ ಕೆಲಸ ಮಾಡುತ್ತದೆ. ಕಿಡ್ನಿ ಕನ್ನಡದಲ್ಲಿ ಮೂತ್ರಜನಕಾಂಗ ಎಂದು ಕರೆಯುತ್ತಾರೆ. ಇದನ್ನ ಕಿಡ್ನಿ ರಕ್ತನಾಳಗಳು. ಇದು ಮೂತ್ರಕೋಶ ಅಥವಾ ಕಿಡ್ನಿ ಅಂತ ಕರೀತಾರೆ. ಇದೈತಲ್ಲ, ಇದು ಮೂತ್ರನಾಳ, ಮೂತ್ರ ಮಾರ್ಗ ಅಂತ ಕರೀತಾರೆ. ಮೂತ್ರ ಮಾರ್ಗ ಮೇಲೆ ಇಲ್ಲಿ ಇದೈತಲ್ಲ, ಇದು ಮೂತ್ರಚೀಲ ಎಂದು ಕರೀತಾರೆ. ಇದು ಮೂತ್ರನಾಳ ಎಂದು ಕರೀತಾರೆ. ಮೂತ್ರ ರಕ್ತನಾಳನೇನಂದ್ರೆ ರಕ್ತದಲ್ಲಿ ಎರಡು ವಿಧ, ಶುದ್ಧ ರಕ್ತ, ಅಶುದ್ಧ ರಕ್ತ. ಇದು ಮೂತ್ರಕೋಶದಲ್ಲಿ ರಕ್ತದಲ್ಲಿರುವ ಮೂತ್ರವನ್ನು ಹೀರ್ಕೊಂಡು ಮೂತ್ರ ಮಾರ್ಗಕ್ಕೆ ಕಳಿಸುತ್ತದೆ. ಮೂತ್ರ ಮಾರ್ಗದಲ್ಲಿ ಇರುವ ಮೂತ್ರವನ್ನು ಮೂತ್ರಚೀಲಕ್ಕೆ ಕಳಿಸುತ್ತದೆ. ಮೂತ್ರಚೀಲದಲ್ಲಿ ಇರುವ ಮೂತ್ರವನ್ನು ಮೂತ್ರನಾಳಕ್ಕೆ ಕಳಿಸುತ್ತದೆ. ಇವನು ನೋಡಬಹುದು ನೀವು. ಇಲ್ಲಿ ಒಂದು ಬಾಟ್ಲ ಐತೆ. ಇಲ್ಲಿ ಒಂದು ಇಲ್ಲೊಂದು ಸಿಗಬೇಕು. ಸಿಗ್ಕೊಂಡಾದ್ಮೇಲೆ ಹಿಂಗ್ ಸಿಗಿಸ್ಕೋಬೇಕು. ಸಿಗಿಸ್ಕೊಂಡ್ಮೇಲೆ ಹಿಂಗೆ ಎಳೆದ್ ಬಿಡ್ಬೇಕಲ್ವಾ? ಹೇಳಿ ಜೋರಾಗಿ. ನೋಡಲ್ಲಿ ಎಷ್ಟು ನೈಸಾಗಿ ಆಡ್ತೈತಲ್ಲ ಭಾವನಂದ್ ಬುಗ್ರಿ. ಯಾಕೆ ಹೇಳಿ? ಅದಕ್ಕೆ ಕಾರಣ ಏನು ಭಾವನಾ? ಇದು ಒಂದು ಪ್ರಚಾನ ಶಕ್ತಿ ಉದಾಹರಣೆ. ಹೇಗೆಂದರೆ ಬುಗರಿಯನ್ನು ಎಳೆದಾಗ ಉದ್ದ ಹೆಚ್ಚಾದು ಮತ್ತು ಶಕ್ತಿ. ಪ್ರಚನ ಶಕ್ತಿ ಎಳೆದಾಗ ಪ್ರಚನ ಶಕ್ತಿ ಆಗಿರುತ್ತೆ. ಆಮೇಲೆ ಬಿಟ್ಟಾಗ ಚಲನ ಶಕ್ತಿ ಆಗುತ್ತೆ. ತಿರುಗುತ್ತಲ್ವ ಅವಾಗ ಬುಗ್ರಿ, ಅವಾಗ ಅದು ಏನಾಯ್ತು? ಚಲನ ಶಕ್ತಿ. ನನ್ನ ಹೆಸರು ದುಷ್ಯಂತ್ ಗೌಡ ಎಂಬ. ನಾನು 7ನೇ ತರಗತಿ ಓದುತ್ತಿದ್ದೇನೆ. GHPS ಮೈಗೌಡ ಶಾಲೆ. ಇದು ಫೋಟೋಸಿಂಥೆಸಿಸ್. ಗಿಡಗಳ ಲೈಟ್ ಪ್ರೋಸೆಸ್ ಮತ್ತೆ ಡೇ ಪ್ರೋಸೆಸ್ ನಾವು ತಿಳ್ಕೋಬಹುದು. ಡೇ ಪ್ರೋಸೆಸ್ ಅಲ್ಲಿ ಹೇಗೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ಸನ್ಲೈಟ್ ನ ಒಳಗಡೆ ತಗೊಂಡು ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ನ ಹೊರಗಡೆ ಬಿಡ್ತಾರೆ. ಅದೇ ನೈಟ್ ಅಲ್ಲಿ ಉಲ್ಟಾ, ಅದರಲ್ಲಿ ಆಕ್ಸಿಜನ್ ಮತ್ತೆ ಗ್ಲೂಕೋಸ್ ನ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಬಿಡ್ತವೆ. ಆಮೇಲೆ ಬೇರಿನ ಮುಖಾಂತರ ಮಿನಿರಲ್ಸ್ ಅಂದ್ರೆ ಲವಣ ಖನಿಜಾಂಶಗಳು ಮತ್ತೆ ವಾಟರ್ ಸಪ್ಲೈ ಆಗುತ್ತೆ. ಈ ರೀತಿ ನಮಗೆ ಗಿಡಗಳು ಆಕ್ಸಿಜನ್ ಒದಗಿಸ್ತಾ ಇವೆ. ಇದರಿಂದ ಅದನ್ನು ತಿಳ್ಕೋಬಹುದು. ಒಂದು ಮರದ ಕೆಳಗಡೆ ಮಲಿಕೋತೀವಿ ಅನಿರೀಕ್ಷಿತ ಸಂದರ್ಭಗಳಲ್ಲಿ. ನಮ್ಗೇನೋ ಮಲಗಿದಾಗ ಏನೋ ಉಸಿರು ಕಟ್ಟಂಗೆ ಆಯ್ತದೆ, ಸರಿಯಾಗಿ ಎಚ್ಚರ ಆಗ್ಬಿಡ್ತು, ಆಮ್ಲಜನಕ ಪೂರೈಕೆ ಐತೆ ಅಂತ ಜನಕ್ಕೆ ಗೊತ್ತಿರಲ್ಲ. ಏನೋ ಮರದ ಕೆಳಗಡೆ ಬಂದ್ರೆ ದೆವ್ವ ಬಂದ್ಬಿಟ್ಟೈತೆ, ಇನ್ನೇನೋ ಆಗ್ಬಿಟ್ಟೈತೆ. ಕಾರಣ ಏನಪ್ಪಾ ಅಂದ್ರೆ ರಾತ್ರಿಯ ವೇಳೆ ಸಸ್ಯಗಳಲ್ಲಿ ಆಕ್ಸಿಜನ್ ಬಂದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ನಮ್ಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಸ್ವಲ್ಪ ವಾತಾವರಣದಲ್ಲಿ, ಅದು ಮರದ ಕೆಳಗಡೆ ಇರೋದ್ರಿಂದ. ಹಂಗಾಗಿ ಆ ಅನುಭವ ಆಗಿದೆ. ಇಲ್ಲಿ ಏನ್ ತಿಳ್ಕೋಬಹುದು ಅಂತಂದ್ರೆ, ಸಸ್ಯಗಳು ಬೆಳಗಿನ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು
ನಮಗೆ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತವೆ. ರಾತ್ರಿಯ ವೇಳೆ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ ಅಂತ ಈ ಒಂದು ಪ್ರಾಯೋಗಿಕ ಉದಾಹರಣೆ ಮುಖಾಂತರ ತಿಳ್ಕೋಬಹುದು. ಥ್ಯಾಂಕ್ ಯು ಹೇಳ್ಬೇಕು. ಹೆಸರು ಹೇಳು ಎಲ್ಲ. ಹೇಳ್ಬೇಕು. ಶ್ಯಾಮಂತರಗಳು GH ಮಾನವೀಯ ಶಾಲೆ 6th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಒಂದು ವಸ್ತುವಿನ ಮೇಲ್ಮೇಲೆ ವಿದ್ಯುತ್ ದ್ರವ್ಯಗಳು ಇರ್ತವೆ. ಎಲ್ಲಿದೆ? ಬಿಟ್ಟು ನೀರನ್ನು ಬಲೂನ್ ಎಳ್ಕೊಳ್ಳುತ್ತೆ. ಅಲ್ಲಿ ಹೇಳ್ಕೊತಾ ಇದೆ ನೋಡಿ ಹತ್ರಕ್ಕೆ. ತಾವುಗಳು 7 ನಿಮಿಷ ಇಲ್ಲಿ ಬೆಂಕಿ ಉರಿಯುತ್ತಿದೆ. ಅದಕ್ಕೆ ಕಾರಣ ಒಂದು ಲೋಟದ ಒಳಗೆ ಹೀನವನ್ನು ಬೆರೆಸಿದರೆ ಅದು